ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕ್ರಿಸ್ಪಿ ಆಗೋ ಲೆವೆಲ್ಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕು. ಅದು ಕ್ರಿಸ್ಪಿ ಆದ ತಕ್ಷಣ ತೊಗೊಂಬಿಟ್ರೆ ಸಾಕಾಗುತ್ತೆ. ಇದು ಅಂಗಡಿ ಸೆರೆಲಾಕ್ಗಿಂತ ಈ ರೀತಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಭಯನೂ ಇರೋದಿಲ್ಲ ನಮಗೂ. ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ನೆಕ್ಸ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 3 ಮಿನಿಟ್ಸ್ ಸಾಕಾಗುತ್ತೆ ಎಲ್ಲದಕ್ಕೂ. ಈಗ ಮಖಾನ ಹಾಕ್ಕೊಳ್ತಾ ಇದ್ದೀನಿ. ಮಖಾನನೂ ಕೂಡ ಒಂದು ಕ್ರಿಸ್ಪಿ ಆಗೋ ಲೆವೆಲ್ಗೆ, ಈಗ ಕೈನಲ್ಲೇ ಒಂಚೂರು ಟಚ್ ಮಾಡಿ ಅದನ್ನು ಮುರಿದ್ರೆ ಅದು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟು ಈಗ ಹೊಡೀತು ನೋಡಿ, ಅಷ್ಟು ಕ್ರಿಸ್ಪಿ ಆದರೆ ಸಾಕು. ಅದನ್ನು ಕೂಡ ಈಗ ನಾನು ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಅದು 1 ಬೈ 1 ಮಾಡ್ಕೋಬೇಕು ಎಲ್ಲವನ್ನು. ಈಗ ಬಾದಾಮನ್ನ ಕೂಡ ಅದೇ ರೀತಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಮುರಿಬೇಕು. ಮುರಿದ ತಕ್ಷಣವೇ ಅದು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಬಾದಾಮ್ ಕೂಡ. ಈಗ ನೆಕ್ಸ್ಟು ಬಾದಾಮ್ ಆದಮೇಲೆ ನಾನು ಗೋಡಂಬಿನೂ ಕೂಡ ಅದೇ ರೀತಿ 1 ಕಪ್ ಗೋಡಂಬಿನ ಕೂಡ ಕ್ಯಾಶ್ಯೂನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಕಲರ್ ಚೇಂಜಸ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು, ಈಗ ಎಲ್ಲವನ್ನು ಒಂದೇ ಪ್ಲೇಟ್ನಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಬ್ಯಾಚ್ ವೈಸ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ರೀತಿ ಬ್ಯಾಚ್ ವೈಸ್ನಲ್ಲಿ ನಾನೀಗ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಮತ್ತು ಮಕ್ಕಳಿಗೆ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೂ ಯಾವುದೇ ರೀತಿ ಭಯ ಇರೋದಿಲ್ಲ. ಮತ್ತು ಇದರಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ, ವೆಯ್ಟ್ ಗೇನ್ಗೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಧೈರ್ಯವಾಗಿ ತಿನ್ನಿಸ್ಬೋದು ತಾಯಂದರು. ನೋಡಿ, ಈಗ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದೊಂದು ಬೌಲ್ಗೆ ಸೆಟ್ ಮಾಡ್ತಾಯಿದ್ದೀನಿ. ಈಗ ಬಾದಾಮ್ ಕೂಡ ಅದೇ ರೀತಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಅದೇ ರೀತಿ 1 to 2 ಮಿನಿಟ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 8 ಮಂತ್ಸ್ ಪ್ಲಸ್ ಮಕ್ಕಳಿಗೆ ಈ ಸೆರೆಲಾಕ್ನ ಆರಾಮ್ಸೆ ನೀಡ್ಬೋದು. ಮತ್ತು ಇದು ಡ್ರೈ ಫ್ರೂಟ್ಸ್ನೆಲ್ಲ ಮಖಾನ, ಓಟ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಡೈಲಿ 3 ಟೈಮ್ಸ್ ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ. ಸೊ ನೋಡಿಕೊಂಡು ಮೀಲ್ನ ಕೊಡಬೇಕಾಗತ್ತೆ. ನೋಡಿ, ಈಗ ಪೌಡರ್ ಕೂಡ ರೆಡಿಯಾಗಿದೆ, ನೋಡ್ತಿರ್ಬೋದು. ಇದು ಇಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಇದು ಒಂದು 15 ಡೇಸ್ಗಾಗುತ್ತೆ ಪೌಡರು. ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿಗಿಟ್ಟಿದ್ದೀನಿ. ಬಿಸಿ ನೀರಿಗೆ ಈಗ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುವ್ಕೊಳ್ತಾ ಇದ್ದೀನಿ. ಅದು ಈ ರೀತಿ ಗಟ್ಟಿ ಫಾರ್ಮ್ ಆದಾಗ ನಮಗೆ ಸೆರೆಲಾಕ್ ರೆಡಿ ಆಗುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.